ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 29. ಕೊಟ್ಟಿರುವ ಆಹಾರ ಸರಪಳಿಯನ್ನ ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಹಸಿರು ಸಸ್ಯಗಳು ಮೊದಲನೇ ಪೋಷಣಾ ಸ್ತರದಲ್ಲಿ T1 ಅಂತ ಇದೆ. ಇಲ್ಲಿ ಜಿಂಕೆ T2 ಹಾಗೆ ಹುಲಿ T3 ಅಂದ್ರೆ ಮೂರನೇ ಪೋಷಣಾ ಸ್ತರದಲ್ಲಿದೆ. ಹುಲಿಗೆ 700 ಕಿಲೋ ಜೌಲ್ಗಳಷ್ಟು ಶಕ್ತಿಯು ಲಭ್ಯವಾದರೆ ಹಸಿರು ಸಸ್ಯಗಳು ಹೊಂದಿರುವ ಶಕ್ತಿಯ ಪ್ರಮಾಣ ಎಷ್ಟು? ನೋಡಿ, ಹುಲಿಗೆ ಲಭ್ಯವಿರುವಂತಹ ಒಂದು ಶಕ್ತಿಯ ಪ್ರಮಾಣ ಎಷ್ಟು? 700 ಕಿಲೋ ಜೌಲ್ಗಳು. ಅಂದ್ರೆ ಏನಾಗಿದೆ, ಜಿಂಕೆಯಲ್ಲಿರುವಂತಹ 10% ವರ್ಗಾವಣೆಯಾಗಿದೆ ಅಲ್ವಾ? 10% ಅಂದ್ರೆ ಎಷ್ಟಾಗತ್ತೆ? 10% 700 ಅಂದ್ರೆ 7,000ದ 10% ಎಷ್ಟಾಗತ್ತೆ? 700 ಆಗತ್ತೆ. ಹಾಗಾದ್ರೆ ಹಸಿರು ಸಸ್ಯಗಳಲ್ಲಿ ಎಷ್ಟಿದೆ? 70,000 ಕಿಲೋ ಜೌಲ್ಗಳಷ್ಟು ಶಕ್ತಿಯ ಲಭ್ಯತೆ ಇದೆ ಅಲ್ವಾ? ಯಾವ ಪೋಷಣಾ ಸ್ತರದ ಜೀವಿಯಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹ ಗರಿಷ್ಠವಾಗಿರುವುದು ಏಕೆ? ಇಲ್ಲಿ ಹುಲಿಯಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹ ಗರಿಷ್ಠವಾಗಿರುತ್ತೆ. ಕಾರಣ, ಹುಲಿಯು ಈ ಒಂದು ಆಹಾರ ಸರಪಳಿಯಲ್ಲಿ ಉನ್ನತ ಪೋಷಣಾ ಸ್ತರದಲ್ಲಿದೆ ಅಲ್ವಾ? ಉನ್ನತ ಪೋಷಣಾ ಸ್ತರದಲ್ಲಿ ಏನಾಗತ್ತೆ? ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹ ಏನಾಗ್ತಾ ಹೋಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ಆದ್ರಿಂದ ಹುಲಿಯಲ್ಲಿ ಹೆಚ್ಚಿನ ಗರಿಷ್ಠ ಪ್ರಮಾಣದ ರಾಸಾಯನಿಕಗಳು ಸಂಗ್ರಹವಾಗಿರುತ್ತೆ. ಥ್ಯಾಂಕ್ ಯು.